ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನಿವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದಿರ್ತೀನಿ. ಯಾಕಂದರೆ ಇವತ್ತು ಏಕಾದಶಿ ಆಗಿರೋ ಕಾರಣ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡೋಣ ಅಂತ ಎದ್ದ ತಕ್ಷಣವೇ ಟೈಮ್ ನೋಡಿಬಿಟ್ಟು ರಾಘವೇಂದ್ರ ಸ್ವಾಮಿ ನೋಡಿಬಿಟ್ಟು ಅವ್ರದ್ದು ಶ್ಲೋಕ ಹೇಳ್ಬಿಡ್ತೀನಿ. ಆವಾಗ ಸಮಾಧಾನ ಆಗುತ್ತೆ. ಆಮೇಲೆ ನೀಟಾಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಬಿಡ್ತೀನಿ. ಯಾಕಂದರೆ ತುಂಬ ನಿಧಾನ ತೋರಿಸ್ಬಿಟ್ರೆ ತುಂಬ ಲೆಂತಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ತುಂಬ ಸ್ಪೀಡ್ ಮಾಡಿದ್ದೀನಿ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಗುಡಿಸಿ ಇದು ಮಾಡೋಷ್ಟ್ರಲ್ಲಿ ಹೊರಗಡೆ ಬಂದು ನೋಡಿದ್ರೆ ಫುಲ್ ಕತ್ತಲೆ ಆಗೋಗಿತ್ತು. ಎಷ್ಟು ಕತ್ತಲೆ ಅಂದರೆ ತುಂಬಾ ಕತ್ತಲೆ ಆಗೋಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಬರೋದ್ರೊಳಗಡೆ 5 ಗಂಟೆ ಆಗೋಗಿತ್ತು. ನಂತರ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂತರ ಏನು ಮಾಡ್ತೀನಿ ಅಂದರೆ ರಾಘವೇಂದ್ರ ಸ್ವಾಮಿ ಫೋಟೋನೇ ಸ್ಟಾರ್ಟಿಂಗ್ ಕ್ಲೀನ್ ಮಾಡೋಣ ಅಂತ ಇಲ್ಲಿಗೆ ಬಂದು ಕ್ಲೀನ್ ಮಾಡ್ತಾ ಇರ್ತೀನಿ. ಇನ್ನು ನಮ್ಮ ಮನೇಲೂ ಕೂಡ ಯಾರೂ ಎದ್ದಿರಲ್ಲ. ಮಗಳು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ನಿದ್ದೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಬೇಗ ಪೂಜೆ ಮುಗಿಸೋಣ ಅಂತ ರಾಘವೇಂದ್ರ ಸ್ವಾಮಿ ಫೋಟೋಸು ಎಲ್ಲ ನೀಟಾಗಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಆ ಮ್ಯಾಟ್ ಮೇಲೆಲ್ಲ ಧೂಳಿರುತ್ತಲ್ಲ, ಪೂಜೆ ಮಾಡಿದ್ದು ಹೂ ಬಿದ್ದಿರೋದೆಲ್ಲ. ಹಾಗಾಗಿಬಿಟ್ಟು ನಾನು ಪ್ರತಿ ಸತಿ ಪೂಜೆ ಮಾಡಬೇಕಾದ್ರೂ ಮ್ಯಾಟೆಲ್ಲ ನೀಟಾಗಿ ತೆಗೆದಿಟ್ಕೊಬಿಡ್ತೀನಿ. ದೇವ್ರದ್ದು ಸರ ಆಗಲಿ ಇದಾಗಲಿ ಪ್ರತಿಯೊಂದು ಐಟಮ್ನು ನಿಧಾನಕ್ಕೇ ಎತ್ತಿಟ್ಕೊತೀನಿ. ಯಾಕಂದರೆ ಗಜಿಬಿಜಿ ಮಾಡ್ಕೊಳ್ಳೋದು ಬೇಡ, ಇನ್ನೂ ಟೈಮ್ ಇದೆಯಲ್ಲ ಅಂತ. 5 ಗಂಟೆ ಅಲ್ವಾ, 6:30 ವರ್ಷದಲ್ಲಿ ಪೂಜೆ ಮುಗಿಸೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಒಂದು ಟಾಪಿಕ್ ಹೇಳಬೇಕು ಅನ್ನಿಸ್ತು. ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಲ್ಲ, ಅದನ್ನೇ ಹೇಳೋದಕ್ಕಿಂತ ಬೇರೆ ಟಾಪಿಕ್. ಏನು ಗೊತ್ತಾ, ನಾವೀಗ ಏನಾದರೂ ಒಂದು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಬಗ್ಗೆ ಪಾಸಿಟಿವ್ಗಿಂತ ನೆಗೆಟಿವಾಗಿ ಮಾತಾಡೋರೇ ತುಂಬ ಜಾಸ್ತಿ. ಅಂದರೆ ನೆಗೆಟಿವಾಗಿ ಮಾತಾಡೋರು ಅಂದರೆ ಹೊರ್ಗಿನವ್ರು ಯಾರೂ ಮಾತಾಡೋಲ್ಲ, ತುಂಬ ಹತ್ರದ ರಿಲೇಷನ್ಗಳೇ ಮಾತಾಡ್ತಾರೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಏನು ಗೊತ್ತಾ, ಅವ್ರಿಗೆ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಬಿಡಬೇಕು. ನಮ್ಮ ಬಗ್ಗೆ ಏನಕ್ಕೆ ಮಾತಾಡ್ತಾರೋ ಗೊತ್ತಿಲ್ಲ. ಮಾತ್ರ ನನಗೆ ಅದೊಂದು ಕೆಟ್ಟ ಕೋಪ ಬರುತ್ತೆ. ಮುಂಚೆ ಎಲ್ಲನೂ ಕಂಟ್ರೋಲ್ ಮಾಡ್ಕೊತಿದ್ದೆ. ಇವಾಗ ಅವರಿಗೆ ಉತ್ತರ ಕೊಡ್ತೀನಿ ಅಂದರೆ ಬಾಯಲ್ಲಿ ಉತ್ತರ ಕೊಡಲ್ಲ. 1 ಇಯರ್ ಟೈಮ್ ತೊಗೊಂಡು ನಾನು ಯಾವುದ್ರಲ್ಲಿ ಉತ್ತರ ಕೊಡಬೇಕು ಅದರಲ್ಲೇ ಕೊಡ್ತೀನಿ. ಆಲ್ಮೋಸ್ಟ್ ಪಾಸಿಟಿವ್ಗಿಂತ ನೆಗೆಟಿವಾಗಿ ಮಾತಾಡಿದ್ರೇ ನಮ್ಮ ಬೆಲೆ ಜಾಸ್ತಿ. ಯಾಕೆ ಹೇಳಿ, ಅವ್ರು ನೆಗೆಟಿವಾಗಿ ಮಾತಾಡ್ದಾಗಲೇ ತಾನೇ ನಾವು ತುಂಬ ಬೇಗ ಬೆಳೆಯೋದಕ್ಕೆ ಸಾಧ್ಯ. ಅದನ್ನು ಮರಿಬೇಕು ಅಂತಾರೆ, ಆದರೆ ನಾನು ಮರೆಯೋದಿಲ್ಲ, ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಮನೆಗೆ ಬರ್ತಾಯಿದ್ದೆ ನೋಡಿ, ಇಲ್ಲೇ ಅಕ್ಕಪಕ್ಕ ಮನೆ ಇರೋದ್ರಿಂದ ಕೆಲವೊಂದು ಟೈಮ್ ನಾನು ಬೇಗ ಎದ್ದೇಳ್ತೀನಲ್ಲ, ಆಗ ತುಂಬ ಅಂದರೆ ತುಂಬ ಸೌಂಡ್ ಆಗುತ್ತೆ ಪಾಪ ಅವರಿಗೆ. ಇಲ್ಲೇ ನೋಡಿ, ಇಲ್ಲೇ 3 ಮನೆ, ನಮ್ಮದು ಸೇರಿ 4 ಮನೆ. ಅಂದರೆ ಇಷ್ಟೇ ಜಾಗ ಇರುತ್ತೆ, 4 ಮನೆಯವರು ಓಡಾಡಬೇಕು. ಅಂದರೆ ಆ ಮನೆಯಲ್ಲೆಲ್ಲ ಜಾಸ್ತಿ ಜನ ಇಲ್ಲ. ಒಂದು ಮನೇಲಿ 2 ಇದ್ದಾರೆ, ಇನ್ನೊಂದು ಮನೇಲಿ 2 ಇದ್ದಾರೆ, ಒಂದು ಮನೇಲಿ ಮಾತ್ರ ಒಬ್ಬರಿದ್ದಾರೆ, ಅವ್ರ ರೂಮು. ಹಾಗಾಗಿ ನಂತರ ನಾನು ಅದಕ್ಕಿಂತ ಮುಂಚೆ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಹುಣ್ಸೆ ಹಣ್ಣಲ್ಲಿ ನೆನೆ ಹಾಕ್ಬಿಡ್ತೀನಿ ಒಂದು 10 ನಿಮಿಷ. ಯಾಕಂದರೆ ಅದು ನೀಟಾಗಿ ಶೈನಿಂಗ್ ಆಗಿರಲಿ ಅಂತ ಅಷ್ಟೇ. ಆಮೇಲೆ ಹೂವೆಲ್ಲ ಜೋಡಿಸ್ಕೊಂಡಿರ್ತೀನಿ ಪ್ಲೇಟಿಗೆ. ಏನಂದರೆ ಮಲ್ಲಿಗೆ ಹೂವು ಮತ್ತು ಗುಲಾಬಿ, ಸೇವಂತಿಗೆ, ತುಳಸಿ ಹೂವು ಆಲ್ಮೋಸ್ಟ್ ಇರುತ್ತೆ. ನಾವು ಯಾವಾಗಲೂ ಗಂಜಲ ಯೂಸ್ ಮಾಡೋಕ್ಕಾಗಲ್ವಲ್ಲ, ಹಸು ಗಂಜಲ ಯೂಸ್ ಮಾಡಬೇಕು ಅಂತಾರಲ್ಲ. ಹಾಗಾಗಿ ಏನು ಮಾಡಿದ್ದೀನಿ ಅಂದರೆ ನಾನು ಗಂಗಾಜಲ ತಂದು ಇಟ್ಕೊಬಿಟ್ಟಿದ್ದೀನಿ. ಅದು ವರಲಕ್ಷ್ಮಿ ಹಬ್ಬದಲ್ಲಿನೂ ತಂದಿದ್ದು, ಗಣೇಶ ಹಬ್ಬದಲ್ಲೂ ವರಲಕ್ಷ್ಮಿ ಹಬ್ಬದಲ್ಲೂ ತಂದಿದ್ದು. ಅದು ಇನ್ನೂ ಖಾಲಿಯಾಗಿಲ್ಲ. ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ಕೊತಾ ಇರ್ತೀನಿ. ಅದನ್ನೇ ಅರಿಶಿನ ಕುಂಕುಮ ಎರಡಕ್ಕೂ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಅದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮನೆಗೆಲ್ಲ ಒಂದು ಸತಿ ಗಂಗಾಜಲ ಹಾಕಿದ್ದೀನಿ, ಅದ್ರ ವೀಡಿಯೋ ನಾನು ಹಾಕಿಲ್ಲ, ಸ್ಕಿಪ್ ಆಗಿದೆ. ಅದನ್ನೇ ಅರಿಶಿನ ಕುಂಕುಮ ಅರಿಶಿನ ಮತ್ತು ಗಂಧ, ಸಾರಿ ನಂಗೆ ಕುಂಕುಮ ಅಂತಿದ್ದೇನೆ, ಅದು ಕುಂಕುಮ ಅಲ್ಲ ಗಂಧ, ಎರಡೂ ಅಷ್ಟೇ ಗಂಗಾಜಲದಲ್ಲಿ ಇದು ಮಾಡ್ಕೊಂಡು ಎಲ್ಲ ಫೋಟೋಗೂ ನೀಟಾಗಿ ಇದು ಮಾಡ್ಕೊಂಡು ಜೋಡಿಸ್ಕೊಬಿಡ್ತೀನಿ. ಆಮೇಲೆ ಈ ದೇವ್ರ ಮನೇಲಿ ಏನು ಮಾಡಿದೆ ಅಂದರೆ ನಾನು ಬರೀ ಹೂವು ಮತ್ತು ಪಾತ್ರೆ ಮಾತ್ರ ತೆಗೆದಿದ್ದೆ. ಇದನ್ನು ಫೋಟೋಸ್ ಏನು ತೆಗ್ದು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಆಮೇಲೆ ನೀಟಾಗಿ ಕ್ಲೀನ್ ಮಾಡಿ ನಾಮ ಇಟ್ಬಿಟ್ಟು ಬಂದುಬಿಟ್ಟು ಅಷ್ಟರಲ್ಲಿ ನೋಡಿ ಪಾತ್ರೆ ಎಲ್ಲ ಶೈನಿಂಗ್ ಆಲ್ರೆಡಿ ಆಗಿದೆ. ಆಮೇಲೆ ಏನು ಮಾಡ್ತೀನಿ, ಪ್ರೀತಾಂಬರಿ ಪುಡಿ ಮತ್ತು ರಂಗೋಲೆ ಮತ್ತು ಸಬೀನ ಇವು 3ರಿಂದನೂ ಬೆಳಗಿದ್ರೆ ಪಾತ್ರೆ ತುಂಬ ಅಂದರೆ ತುಂಬ ಶೈನಿಂಗ್ ಬರುತ್ತೆ ದೇವ್ರ ಪಾತ್ರೆಗಳು. ಆಮೇಲೆ ದೇವ್ರಿಗೆಲ್ಲ ನೀಟಾಗಿ ಹೂವು ಮಾಡಿಸ್ಕೊತೀನಿ. ಆಮೇಲೆ ಟೈಮ್ ಆಗುತ್ತಲ್ಲ ಅಂತ. ನಾವು ಎಷ್ಟೇ ಬೇಗ ಎದ್ದಿರಲಿ ಟೈಮ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಬೆಳಗಿನ ಜಾವ ಅಂದರೆ, ಅಷ್ಟು ಬೇಗನೆ ಹೋಗ್ತಾ ಇರುತ್ತೆ.
ಆದರೂ ನಾನು ಟೈಮಿಗೇನು ತಲೆ ಕೆಡಿಸ್ಕೊತಾ ಇಲ್ಲ. ಬೇಗನೆ ಎದ್ದಿದ್ದೀನಲ್ಲ 4 ಗಂಟೆಗೆ, ತಿಂಡಿ ಏನು 9 ಗಂಟೆ ಅಷ್ಟರಲ್ಲಿ ರೆಡಿ ಆದರೆ ಸಾಕಲ್ವಾ ಅಂತ ನಿಧಾನಕ್ಕೆ ದೇವ್ರ ಪೂಜೆ ಹೂವು ಎಲ್ಲ ಮಡಿಸ್ಕೊತಾ ಇದ್ದೀನಿ. ಯಾಕಂದರೆ ರಾಘವೇಂದ್ರ ಸ್ವಾಮಿದು ಇವತ್ತು ಏಕಾದಶಿ ದಿನ ಆಗಿರೋದ್ರಿಂದ ನೀಟಾಗಿ ಪೂಜೆ ಮಾಡೋಣ ಅಂತ ನಿಧಾನಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಉಪವಾಸ ಇರೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಯಾವತ್ತೂ ಏಕಾದಶಿ ಮಾಡಿಲ್ಲ, ಇದೇ ಫಸ್ಟ್ ಟೈಮ್. ಯಾರೋ ಹೇಳಿದ್ರು ಏಕಾದಶಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ ಮತ್ತು ಮೈಂಡಿಗೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಒಳ್ಳೆಯದು. ಆ ರೀಸನ್ಗೋಸ್ಕರ ನಾನು ಏಕಾದಶಿ ಉಪವಾಸನ ಇವತ್ತಿಂದ ಮಾಡ್ತೀನಿ. ಅಂದರೆ ತಿಂಗಳಲ್ಲಿ 2 ದಿನ ಬರುತ್ತೆ ಏಕಾದಶಿ. ಹಂಗಾಗಿ ಉಪವಾಸ ಮಾಡೋಣ, ಹೇಗಿರುತ್ತೆ ಅದ್ರ ವ್ರತದ ಬಗ್ಗೆ ಎಲ್ಲ ನಾನು ಫೋನಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ. ಕೆಲವ್ರು ಕೇಳಿದ್ದೀನಿ ಅದು ಹೆಂಗೆ ಮಾಡ್ತಾರೆ ಅಂತ. ಕೆಲವೊಂದೊಂದು ಮಾಡೋಕ್ಕಾಗಲ್ಲ, ಯಾಕಂದರೆ ಇಂಜಲು ಪಾತ್ರೆ ಎಲ್ಲ ಮುಟ್ಟಬಾರ್ದು, ಆ ಥರ ಎಲ್ಲ ರೂಲ್ಸ್ ಇದೆ. ಆ ಥರ ಮಾಡಲಿಲ್ಲ ಅಂದರೆ ನಮ್ಮ ಮನೇಲಿ ಬೇರೆ ಯಾರೂ ಮಾಡಲ್ಲ, ನಾನೇ ಮಾಡೋ ಕಾರಣ ಅದೆಲ್ಲ ಮುಟ್ಟಿದ್ರೂ ತೊಂದರೆ ಇಲ್ಲ ಅಂದ್ಕೊಂಡು ಉಪವಾಸ ಮಾತ್ರ ಮಾಡ್ತೀನಿ ಅಷ್ಟೇ. ತುಂಬ ಅಂದರೆ ತುಂಬ ಡೀಪಾಗೇನು ನನಗೆ ಬರಲ್ಲ. ಆಮೇಲೆ ಮುಂದೆ ನೋಡೋಣ, ಟೈಮ್ ಇದೆಯಲ್ಲ, ಈ ಸತಿ ಹೆಂಗೆ ಬರುತ್ತೆ ಹಂಗೆ ಸಂಜೆವರೆಗೂ ಏನು ಊಟ ಏನು ಮಾಡೋದು ಬೇಡ, ಬರೀ ನೀರಲ್ಲಿರೋಣ. ಒಬ್ಬೊಬ್ಬರು ತುಂಬ ಅಂದರೆ ತುಂಬ ನಿಷ್ಠೆಯಿಂದ ಮಾಡ್ತಾರೆ, ನೀರು ಕುಡಿಯಲ್ಲ. ನೋಡಿ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡೋದು. ಏನು ಮಾಡ್ತೀನಿ, ಫಸ್ಟ್ ಎಲ್ಲ ದೇವ್ರಿಗೂ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿಗೆ ವೀಡಿಯೋ ಬೇರೆ ಯಾರೂ ಮಾಡಿಕೊಡ್ದೇ ಇರೋ ಕಾರಣ ನಾನೇ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಶ್ಲೋಕ ಹೇಳ್ತಾಯಿದ್ದೀನಿ. ಶ್ಲೋಕ ಹೇಳೋ ಅಷ್ಟರಲ್ಲಿ ರಾಘವೇಂದ್ರ ಸ್ವಾಮಿ ನೋಡಿ ನಂಗೆ ಪ್ರಸಾದನೇ ಕೊಟ್ಟರು. ಎಷ್ಟು ಖುಷಿಯಾಗೋಯ್ತು ಅಂದರೆ ಖುಷೀಲಿ ಅವ್ರದ್ದು ಇನ್ನೊಂದು ಶ್ಲೋಕ ಇದೆಯಲ್ಲ, ವೆಂಕಟನಾಥ ವಿದ್ಮಹಿ, ಆ ಶ್ಲೋಕನೂ ಹೇಳ್ತಾಯಿದ್ದೀನಿ, ಗಾಯತ್ರಿ ಮಂತ್ರ. ಅಷ್ಟರಲ್ಲಿ ಮತ್ತೆ ಎಷ್ಟು ಖುಷಿ ಆಯಿತು ಅಂದರೆ ಇವತ್ತು ನಾನು ಅಷ್ಟು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿಯಾಗೋಯ್ತು. ಆಮೇಲೆ ಫೈನಲ್ಲಾಗಿ ಬೆಳಕಾಗೋಗಿತ್ತು. ಏಕೆಂದರೆ ಹೊರಗಡೆ ಎಲ್ಲ ನೋಡಿ ಬೈಕೆಲ್ಲ ನಿಂತಿದ್ದಾವೆ, ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ದು. ಇವರೆಲ್ಲ ಜಿಮ್ಮಿಗೆ ಹೋಗಿರ್ತಾರಲ್ಲ, ಹಾಗಾಗಿ ಅವ್ರ ವೆಹಿಕಲ್ಸ್ ಎಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟೆಲ್ಲ ಜಿಮ್ಗೆ ಹೋಗಿರ್ತಾರೆ. ಪಕ್ಕದ ಬಿಲ್ಡಿಂಗಲ್ಲಿ ಜಿಮ್ ಇರೋ ಕಾರಣ ಅಲ್ಲಿಗೆ ಹೋಗ್ತಾರೆ. ನೋಡಿ ಈ ಕಡೆ ಅಲ್ಲಿ ಬೆಳಕಿದೆ, ಇಲ್ಲಿಗೆ ಬಂದರೆ ತುಂಬ ಅಂದರೆ ತುಂಬಾ ಕತ್ತಲೆ ಆಗಿತ್ತು. ನಮ್ಮ ಮನೇಲಿ ನೋಡಿ ದೀಪ ಹಚ್ಚಿದ ತಕ್ಷಣ ಮನೆ ಪಾಸಿಟಿವ್ ಎನರ್ಜಿನೇ ಬೇರೆ ಬಿಡಿ. ನಾನು ಪೇಂಟಲ್ಲಿ ಬರೆದಿರೋದ್ರಿಂದ ಜಾಸ್ತಿ ರಂಗೋಲಿಯಲ್ಲಿ ಬಿಡ್ಸೋಕ್ಕಾಗಲ್ಲ, ಎಲ್ಲದಕ್ಕೂ ಪೇಂಟಲ್ಲೇ ಬರೆದಿದ್ದೀನಿ. ಹಾಗೆ ನೋಡಿ ದೇವ್ರ ಮನೆ ಒಂದು ಫೈನಲ್ ಲುಕ್ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಗಣೇಶ, ನನ್ನ ಫೇವ್ರೆಟ್ ಗಣೇಶ. ಹಾಗೆ ರಾಘವೇಂದ್ರ ಸ್ವಾಮಿದು ಪ್ರಸಾದ ಆಗಿತ್ತಲ್ಲ, ಅದರದ್ದೇ ಒಂದು ಸಣ್ಣದಾಗಿರಲಿ ವಿಡಿಯೋ ಅಂತ ತೋರಿಸ್ತಾ ಇದ್ದೀನಿ. ಟೈಮ್ ನೋಡಿದ್ರೆ ಟೈಮ್ ಆಲ್ಮೋಸ್ಟ್ 6:30, 4 ಗಂಟೆಯಿಂದ 6:30 ಅಷ್ಟರಲ್ಲಿ ಪೂಜೆ ಎಲ್ಲ ಆಯಿತು. ಫೈನಲಿ ಖುಷಿಯಾಗೋಯ್ತು ರಾಘವೇಂದ್ರ ಸ್ವಾಮಿ ಇದು ಮಾಡಿದ್ರು ಅಂತ. ಹೀಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.